ಯಾರು ಬರ್ತಾರೆ ಈ ಸರಿ? ಕಾಂಗ್ರೆಸ್ ಬಿಜೆಪಿನ? ಕುಮಾರಸ್ವಾಮಿ. ಓಕೆ, ಕುಮಾರಸ್ವಾಮಿ ಅವರು ಅವ್ರ ವಿರುದ್ಧ ಯಾರು ಫೈಟ್ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ಸ್ಟಾರ್ ಚಂದ್ರು ಗೊತ್ತಾ ಯಾರು ಅಂತ? ಗೊತ್ತಿಲ್ಲ, ಉದ್ಯಮಿ ಅವರು ಗೊತ್ತು, ಆದ್ರೂ ಕುಮಾರಣ್ಣ ಗೆಲ್ತಾರೆ. ಓಕೆ, ಎಷ್ಟು 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 ಲೀಡಲ್ಲಿ ಗೆಲ್ಬಹುದು? ಅವ್ರಿಗೆ ಮೈತ್ರಿ ಆಗಿರೋದ್ರಿಂದ 1,00,000 ಮೇಲೆ ಗೆಲ್ತಾರೆ. 1,00,000 ಮೇಲೆ ಗೆಲ್ತಾರೆ. ಲಾಸ್ಟ್ ಟೈಮು ಅವ್ರ ಮಗ ನಿಂತಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು, ಆದ್ರೆ ಇದೇ ಜನ ಅವರನ್ನ ಸೋಲ್ಸ್ಬಿಟ್ರು, ಹೌದಲ್ಲ ಸರ್? ಅದು ಸ್ವಾಭಿಮಾನ ಅಂತ ಮೊದಲನೇ ಸತಿ ಸೋಲ್ಸಿದ್ರು, ನ್ಯಾಯ. ಈ ಸತಿ ಎಲ್ಲ ಅನ್ಯಾಯ ಆಗಿರೋ. ಈಗ ಸುಮಕ್ಕ ಅವ್ರು ಇನ್ನೂ ಬಂದಿಲ್ಲ ಫೀಲ್ಡ್ಗೆ, ಅಂದ್ರೆ ಅವ್ರು ಇನ್ನೂ ಓಟ್ ಕೇಳ್ತಾ ಇಲ್ಲ ಕುಮಾರಸ್ವಾಮಿ ಅವ್ರ ಪರ. ಈಗ ಕುಮಾರಸ್ವಾಮಿ ಅವರು ಪರನೂ ಇಲ್ಲ, ಈಗ ಇದು ಯಾವುದು ಬಿಜೆಪಿ ಕಡೆ ಇಲ್ಲ, ನಿಂತಿರೋದ್ರಿಂದ ಅವ್ರು ಕಾಂಗ್ರೆಸ್ನವರು, ಅಂಬರೀಷ್ ಅಣ್ಣಂಗೆ ಕಾಂಗ್ರೆಸ್ನವರಾಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಎಲ್ಲ ಕುಮಾರಣ್ಣಂಗೆ ಸಪೋರ್ಟ್ ಕೊಡ್ತಾರೆ. ಆದ್ರಿಂದ ಲಕ್ಷ ಮೇಲೆ ಗೆಲ್ತಾರೆ. ಓಕೆ, ಸುಮಲತಾ ಅವ್ರು ಇನ್ನೂ ಪ್ರಚಾರಕ್ಕೆ ಇಳಿದಿಲ್ಲ, ಈ ಕಡೆ ರಮ್ಯಾ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ತುಂಬಾ ಗಮನ ಸೆಳೆದಿರುವಂತಹ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಇದು ಒಂದು. ಬಟ್ ಹಾಗೆ ನೋಡಿದ್ರೆ ಸ್ಟಾರ್ ಚಂದ್ರು ಅವರು ತುಂಬಾ ಜನರಿಗೆ ಪರಿಚಯ ಇಲ್ಲ. ಈ ಎಲೆಕ್ಷನ್ನಲ್ಲಿ ಪ್ರಮುಖವಾಗಿ ಅವರು ಕಾಣಿಸ್ತಾ ಇದ್ದಾರೆ. ಆದರೆ ಇಟ್ಸ್ ಫೈಟ್ ಬಿಟ್ವೀನ್ ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಅವರು ಅಂತ ಹೇಳ್ತಾ ಇದ್ದಾರೆ. ಸೊ ತಮ್ಗೇನು ಅನ್ಸುತ್ತೆ ಸರ್? ಇಲ್ಲ, ಕುಮಾರಸ್ವಾಮಿ ಅವರೇ ಗೆಲ್ಲೋದು. ಯಾಕೆಂದ್ರೆ ಸ್ಟಾರ್ ಚಂದ್ರು ಹೆಸರೇ ಕೇಳಿಲ್ಲ ಅವ್ರಿಗೆ, ಈಗ ಬರ್ತಾ ಇರೋದು. ಈಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಬಟ್ ಕುಮಾರಸ್ವಾಮಿ ಮೊದಲಿಂದ ಪ್ರಚಲಿತ ಆದ್ರಿಂದ ಅವರೇ ಗೆಲ್ಲೋದು. ಅದು ಬಿಜೆಪಿ ಪರ ಇರೋದ್ರಿಂದ ಸಮ್ಮಿಶ್ರ ಇದರಿಂದ ಗೆಲ್ತಾರೆ. ಅಲ್ಲ, ಈಗ ಬಿಜೆಪಿ ಮತ್ತು JDS ನಲ್ಲಿ ಯಾರು ಗಂಡಸರೇ ಇಲ್ವಾ? ಚನ್ನಪಟ್ಟಣದಿಂದ ಬರ್ಬೇಕಾ ಕುಮಾರಸ್ವಾಮಿ ಅವರು ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಅದರಲ್ಲಿ ಬಿಜೆಪಿ ಪರ ಇರೋದ್ರಿಂದ ಬಿಜೆಪಿ ಗೆಲ್ಲುತ್ತೆ. ಇಡೀ ಇದರಲ್ಲಿ ನರೇಂದ್ರ ಮೋದಿ ಅವರದೇ ಸರ್ಕಾರ ನೆಕ್ಸ್ಟ್. ಸರ್, ಇಲ್ಲಿ ಜಾತಿ ವರ್ಕೌಟ್ ಆಗುತ್ತಾ ಇಲ್ಲಿ? ಈಗ ಒಕ್ಕಲಿಗರ ವಿಚಾರದಲ್ಲಿ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ದಾರೆ. ಒಕ್ಕಲಿಗರ ವಿಚಾರದಲ್ಲಿ ಮಠದ ವಿಚಾರ ತಗೊಂಡು ಬಂದ್ರು, ಮತ್ತು ಸರ್ಕಾರದ ವಿಚಾರ ತಗೊಂಡ್ಬಂದ್ರು, ಒಕ್ಕಲಿಗರ ಸರ್ಕಾರನ ಕೆಡವಿದ್ರು, ಅಂಥವ್ರ ಜೊತೆನೆ ಸೇರ್ಕೊಂಡಿದ್ದೀರಾ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಹಿಂಗಾಗಿ ಈ ಜಾತಿನ ತಗೊಂಡು ಬಂದು ಏನು ಫೈಟ್ ನಡೀತಾ ಇದೆ ಮಂಡ್ಯದಲ್ಲಿ, ಮಂಡ್ಯ ಜನ ಇದಕ್ಕೆ ತಲೆ ಕೆಡಿಸ್ಕೊತಾರ? ಯಾರು ತಲೆ ಕೆಡ್ಸ್ಕೋದಿಲ್ಲ. ಅವ್ರು ಯಾರು ಗೋಟ್ ಹಾಕ್ಬೇಕೋ ಅವ್ರಿಗೆ ಹಾಕ್ತಾರೆ. ಎಲ್ಲವರು ಒಕ್ಕಲಿಗರು ಅನ್ಕ ಹೋಗೋದು ಕುಮಾರಸ್ವಾಮಿ ಅಣ್ಣ. ಸಿದ್ದರಾಮಯ್ಯ ಹಂಗೆಲ್ಲ ಹೇಳುದಿಲ್ಲ, ಎಲ್ಲ ಪರವಾಗೂ ಇರ್ತಾರೆ. ಸಿದ್ದರಾಮಯ್ಯ ಅವ್ರು ಹೇಳ್ತಿಲ್ಲ, DK ಶಿವಕುಮಾರ್ ಅವ್ರು ಹೇಳ್ತಾವ್ರೆ. ಈಗ ಮಟನ್ ಎಳ್ಕೊಂಡ್ ಬರ್ತಾವ್ರೆ, ಜಾತಿನ ಎಳ್ಕೊಂಡ್ ಬರ್ತಾವ್ರೆ. ಜಾತಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವರು ಪ್ರತಿಯೊಬ್ಬರು ಬೇಕು, ಕಾಂಗ್ರೆಸ್ನವ್ರಿಗೆ ಪ್ರತಿಯೊಬ್ಬರು ಬೇಕು, ಇವ್ರಿಗೆ ಬರೀ ಒಕ್ಕಲಿಗರೇ ಬೇಕು. ಅಷ್ಟರಲ್ಲಿ ಅವರು ಓಟ್ ಮಾಡೋದು. ಈಗ ಜನಗಳು ಮುಂದೆ ಅದು ಓಟು, ಯಾರ ಮುಂದೆನೂ ಇಲ್ಲ ಅದು. ಅಷ್ಟೇ ಮೇಡಮ್ ಅವರೇ. ಈಗ DK ಶಿವಕುಮಾರ್ ಅವ್ರು ಹೇಳಿದ್ರು ಸರ್ಕಾರ ಉಳಿಸ್ತೇನೆ ನಾನು ಅಂತ ಅಂದ್ಬಿಟ್ಟು. ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ಮಾತಾಡ್ಬೇಕಾದ್ರೆ, ಸರ್ಕಾರ ಉಳಿಸ್ಬೇಕಾದ್ರೆ ನಾನು ಹೋಗಿದ್ದೆ, ಚಳಿಲಿ ನಿಂತಿದ್ದೆ, ಬಿಸಿಲಲ್ಲಿ ನಿಂತಿದ್ದೆ ಅಂತೆಲ್ಲ ಹೇಳ್ತಾರೆ. ST ಸೋಮಶೇಖರ್ ಗೋಪಾಲಯ್ಯ ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಹೆಸರು ಅನೌನ್ಸ್ ಮಾಡಲಿಲ್ಲ ಅಂತ ಹೇಳ್ತಾರೆ ಅವರೇನೆ. ಸರ್ಕಾರ ಉಳ್ಸಕ್ ಹೋಗಿದ್ರು ಅವರು. ಸರ್ಕಾರ ಬೀಳ್ಸಕ್ ಮೂಲ ಕಾರಣನೇ ಮೊನ್ನೆ DK ಶಿವಕುಮಾರ್ ಸಿದ್ದರಾಮಯ್ಯನವರು. ಹೆಂಗ್ ಉಳಿಸ್ತಾರೆ? ಒಕ್ಕಲಿಗರು ಸರ್ವಾಂಗ ನಾಯಕ ದೇವೇಗೌಡ್ರೆ, ಕುಮಾರಸ್ವಾಮಿ ಅವರು. DK ಶಿವಕುಮಾರ್ ಅವರು ಒಕ್ಕಲಿಗರ ಮಠಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಠ ಕಟ್ಟಕ್ಕೆ ಹೋಗಿದ್ರಿ, ಮತ್ತು ಸ್ವಾಮೀಜಿಗಳು ಫೋನ್ ಟ್ಯಾಪ್ ಮಾಡಿದ್ರಿ ಅಂತ ಎಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದಾವೆ. ದಾಖಲೆ ಇದ್ರೆ ಬಿಡುಗಡೆ ಮಾಡ್ಬಿಟ್ಟು ಮಾತಾಡ್ಬೇಕು, ಸುಮ್ಮನೆ ಹೂವಪ್ಪ ಮಾತಾಡೋದಲ್ಲ. ಹಂಗೇನಾದ್ರೂ ಫೋನ್ ಟ್ಯಾಪ್ ಮಾಡಿದ್ರೆ ನಾನು ಸರ್ಕಾರ ಉಳಿಸ್ಕೊತಾ ಇದ್ದೆ, ನಾನು ಹಿಂಗೆ ಸರ್ಕಾರ ಬೀಳ್ತಾ ಇರ್ಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳೋದು. ಹೌದು, ಈ ಒಕ್ಕಲಿಗರ ಜನಾಂಗದಲ್ಲಿ ಸರ್ವಾಂಗ ನಾಯಕ ದೇವೇಗೌಡರು. ಅವತ್ತು ಸರ್ಕಾರ ಬೀಳ್ಬೇಕಾದ್ರೆ ಸ್ವಾಮೀಜಿ ಇರುತ್ತೇನೆ, ಕುಮಾರಸ್ವಾಮಿ ಅಮೇರಿಕಾದಲ್ಲಿ. ಜಾತಿ ನೋಡಿ ಮಂಡ್ಯ ಜನ ಓಟ್ ಹಾಕ್ತಾರಾ? ಓಟ್ ಹಾಕ್ತಾರೆ ಮೇಡಮ್, ಹಾಕ್ತಾರೆ. ಹಾಕೋರು ಇದಾರೆ, ಹಾಕ್ತಿರೋರು ಇದಾರೆ. ಜಾತಿ ನೋಡಿ, ಅಭಿವೃದ್ಧಿ ನೋಡಿ ಓಟ್ ಹಾಕೋರು ಇದಾರೆ. ಕುಮಾರಣ್ಣ ಪರವಾಗಿ ಕೆಲಸ ಮಾಡಿರೋರು ಅವ್ರ ಕೆಲಸ ನೋಡಿ ಓಟ್ ಹಾಕ್ತಾರೆ. DK ಶಿವಕುಮಾರ್ ಮೈ ಬ್ರದರ್ಸ್ ಅಂತಾರಲ್ಲ, ಒಕ್ಕಲಿಗರಲ್ಲಿ ಯಾರು ಬ್ರದರ್ಸ್ ಇಲ್ವಾ? ಕಪಾಲಿ ಬೆಟ್ಟನ ಏಸು ಬೆಟ್ಟ ಮಾಡೋಕೆ ಹೋದ್ರಲ್ಲ, ಅವಾಗ ಒಕ್ಕಲಿಗರು ಗಮನ ಬರಲಿಲ್ವ ಅವ್ರಿಗೆ? ಒಕ್ಕಲಿಗರು ಏನು ಅವ್ರು ಮಾತ್ರನ ಬ್ರದರ್ಸು? ಒಕ್ಕಲಿಗರು ಯಾರು ಬ್ರದರ್ಸ್ ಇಲ್ವಾ? ಅಷ್ಟು ಧೈರ್ಯ ಇದ್ರೆ ಒಕ್ಕಲಿಗರು ನಮ್ಮ ಬ್ರದರ್ಸ್ ಅನ್ಲಿ ಅವರು. ಒಕ್ಕಲಿಗರು ತಾನೆ ಎಷ್ಟು ಬಿಜೆಪಿ ಅವರು ಹಿಂದೂಗಳು ಅಂತಾರಲ್ಲ, ಹಿಂದೂಗಳು ಅಂದಮೇಲೆ ಅಲ್ಪಸಂಖ್ಯಾತರು ಯಾರು ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಹೆಣ್ಣು ಕೊಡ್ಲಿ ಮೇಡಮ್, ಅವಾಗ ಇದು ಮಾಡ್ತಾರೆ. ಆಮೇಲೆ ಎಲ್ಲ ಇದು ಜನಾಂಗದಲ್ಲಿ ಊಟ ಮಾಡ್ಲಿ ಅವ್ರು, ಅವಾಗ ಅಲ್ಲಿ ಹಿಂದೂಗಳು ಅಂದ್ರೆ ಏನ್ ಪ್ರಯತ್ನ? ಹಿಂದೂಗಳು ಅಂದ್ರೆ ಬರೀ ಅಪ್ಪರ್ ಕ್ಯಾಸ್ಟ್ ಅವರು ಅಂತ ಅವ್ರು ವಾದ ಮಾಡೋದು. ಅವ್ರಿಗೆ ಹೆಣ್ಣು ಕೊಡ್ಲಿ. ಬಿಜೆಪಿ ಇಲ್ಲ, ಹಿಂದೂಗಳು ಅಂದಮೇಲೆ ಎಲ್ಲ
ಸೇರ್ಕೊಂಡ್ರು ಅಂತ ಅಲ್ಲಿಗೆ ಅಲ್ಪಸಂಖ್ಯಾತರು ಯಾರು ಇದ್ರಲ್ಲಿ ಇದ್ದಾರೆ ಅವ್ರಿಗೆಲ್ಲ ಇದು ಕೊಡ್ಬೋದು. ಎಲ್ಲ ಪಕ್ಷದಲ್ಲೂ ಇದೆ ಮೇಡಮ್, ಒಂದು ಪಕ್ಷವಾಗಿ ಸೀಮಿತವಾಗಿಲ್ಲ. ಜಾತಿ ರಾಜಕಾರಣ ಎಲ್ಲ ಪಕ್ಷದವರು ಮಾಡೋದೇ. ಇವತ್ತೇ ಒಂದು ಕೆಲಸ ಮಾಡಿ, ಬೋರ್ಡ್ ಹಾಕೊಂಡ್ಬಿಡಿ. ನಾನು JDS ಅಂತ. ಅಲ್ಲ, ಒಂದ್ ನಿಮಿಷ ನಿಮ್ಮ ಹೆಸರೇನು ಸರ್? ಒಂದ್ ನಿಮಿಷ ತಡಿ. ಆಯ್ತು ಸರ್, ಒಂದ್ ನಿಮಿಷ ತಡಿ, ಒಂದ್ ನಿಮಿಷ. ನಿಮ್ಮ ಹೆಸರೇನು ಸರ್? ನೀವು ಒಂದ್ ಕೆಲಸ ಮಾಡಿ, JDS ಅಂತ ಬೋರ್ಡ್ ಹಾಕೊಂಡ್ಬಿಡಿ. ಗೊತ್ತಾಗಲ್ವಲ್ಲ ನನಗೆ ಯಾರು JDS ಯಾರು BJP ಅಂತ. ಮತ್ತಿನೇನ್ ಸರ್ ಬೋರ್ಡ್ ಹಾಕೊಂಡಿದ್ದೀರಾ ನೀವು JDS ಅಂತ? ಮೋದಿಗೆ ಕುಮಾರಸ್ವಾಮಿಗೆ ಆಯ್ತಾ ಆಯ್ತಾ ಸರ್? ಒಂದ್ ಕೆಲಸ ಮಾಡಿ, ನೀವು JDS ಅಂತ ಹಾಕೊಂಡ್ಬಿಡಿ, ನಾ ಬಂದು ಹಿಡಿತೀನಿ. ಕಾಂಗ್ರೆಸ್ ಅಂತ ಹಾಕಡೆ ಹಿಡಿತೀನಿ, BJP ಅಂತ ಹಾಕಡೆ ಹಿಡಿತೀನಿ. ನಮ್ಗೆ ಗೊತ್ತಾಗುತ್ತೆ ಸರ್ ನೀವಂತ. ಮಾತಾಡಿದ್ರಿ ತಾನೆ, ಕೊಟ್ಟೆ ತಾನೆ ಅವಕಾಶ. ಇವೆಲ್ಲ ನನ್ನ ಹತ್ರ ಪುಡಾರಿಗಳ ತರ ನಡ್ಕೋಬಾರ್ದು ಅಷ್ಟೇ. ನಾನು ಕೊಟ್ಟಿದ್ದೀನಿ ಅವಕಾಶ, ಫಸ್ಟ್ ನಿಮ್ಮನ್ನೇ ಮಾತಾಡ್ತಿದ್ದೀನಿ. ಹೋಗಿ ಹಿಂದಕ್ಕೆ. ಈಗ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡದ್ದು ಕಾಂಗ್ರೆಸ್. ಮಹಾನ್ ಭಾವ ವಲ್ಲಭಾಯ್ ಪಟೇಲ, ನೆಹರು, ಶಾಸ್ತ್ರಿಗಳು ಇಂಥ ಮಹಾನ್ ಭಾವರು ರಾಜ್ಯ ಆಳಿ ದೇಶ ಸುಭಿಕ್ಷೆ ತಂದರು. ಇವನು ಯಾವ ಸುಭಿಕ್ಷೆ ತರಲಿಲ್ಲ, ದರಿದ್ರ ತಂದ ಯಾರು? ಈ ಮೋದಿ. ದರಿದ್ರವೇ ಬಂದದ್ದು ಇವನು 10 ವರ್ಷ. ಏನ್ ದರಿದ್ರ ಬಂದೈತೆ ಮೋದಿ ಅವರಿಂದ? ಏನಾಗಿದೆ? ಏನೋ ಮಳೆ ಇದೆ, ಬೆಳೆ ಇದ್ದು ಮಳೆ ಬೆಳೆ ಮೋದಿ ಅವ್ರು ನೋಡಿ ಬರ್ತದ? ಏನು ಮಾಡ್ತಾರೆ? ಆದ್ದರಿಂದ ಕಾಂಗ್ರೆಸ್ ನಿಜವಾದ ಕಾಂಗ್ರೆಸ್, ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಹೆಸರು ಹೇಳಿ ನೋಡೋಣ. ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು? ಕಾಂಗ್ರೆಸ್ DK ಶಿವಕುಮಾರ್, DK ಸುರೇಶು. ಅದು ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ, ಮಂಡ್ಯದಲ್ಲಿ ಹೇಳಿ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು. ಪಾಪ ಅಷ್ಟಾದ್ರೂ ತಿಳ್ಕೊಂಡಿದಾರಲ್ಲ ಸಾಹೇಬ್ರು. ಹೇಳಿ ಸರ್. ಅಲ್ಲ, ಎಲೆಕ್ಷನ್ ಹೆಂಗೆ ಆಯ್ತು? ಕುಮಾರಸ್ವಾಮಿ ವೆಂಕಟರಮಣೇಗೌಡ ಅವ್ರದ್ದು ಸ್ಟಾರ್ ಬಿಲ್ಡರ್ಸ್ ಅಂತ ಒಂದು ಕಂಪನಿ ಐತೆ, ಅದಕ್ಕೆ ಅವ್ರನ್ನ ಸ್ಟಾರ್ ಚಂದ್ರು ಅಂತ ಕರೀತಾರಂತೆ. ಅದು ವೆಂಕಟರಮಣೇಗೌಡ. ವೆಂಕಟರಮಣೇಗೌಡ. ಕಾಂಗ್ರೆಸ್ ನಿಜವಾದದ್ದು ದೇಶದಲ್ಲಿ. ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಸರ್. ಈಗ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಮತ್ತು ರೈತರ ವಿಚಾರದಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ರು. ಅವ್ರಿಗೆ ಆದಂತ ಒಂದು ಓನ್ ಐಡೆಂಟಿಫಿಕೇಶನ್ ಇದೆ, ಅಂದ್ರೆ ಅವ್ರಿಗೆ ಆದಂತ ಒಂದು ಗುರುತಿದೆ. ಈಗ ಅವರು ಮೋದಿ ನೆರಳಲ್ಲಿ ಗೆಲ್ಬೇಕಾಗಿಲ್ಲ, ಯಾಕಂದ್ರೆ ಅವ್ರಿಗೆ ಅವ್ರದ್ದೇ ಆದಂತ ಪ್ರತ್ಯೇಕವಾದಂತ ಗುರುತು ಪರಿಚಯ ಕರ್ನಾಟಕ ಜನರಲ್ಲಿ ಇದೆ. ಈಗ ನೀವು ಮೋದಿ ನೋಡಿ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕ್ತಿರೋ, ಅಥವಾ ಕುಮಾರಸ್ವಾಮಿ ಅವರು ಈ ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯ ನೋಡಿ ಓಟ್ ಹಾಕ್ತಿರೋ? ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ತೀವಿ. ಕುಮಾರಸ್ವಾಮಿ ಬೇಕು ನಮಗೆ. ಸೊ JDS ಪಾರ್ಟಿ, ನೀವು JDS ಪಾರ್ಟಿ? ನಾವು ಕಾಂಗ್ರೆಸ್ ಪಾರ್ಟಿ. ಈಗ ಅದು MP ಕುಮಾರಸ್ವಾಮಿಗೆ ಓಟ್ ಹಾಕೋದು. ಸೊ ಮೋದಿ ಗ್ಯಾರಂಟಿನಾ ಕಾಂಗ್ರೆಸ್ ಗ್ಯಾರಂಟಿನಾ? ಮೋದಿನೇ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಆಲ್ ರೈಟ್. ನೀವು ಸರ್ ಅಲ್ಲ, ಏನ್ ಅನ್ಸುತ್ತೆ ಸರ್ ಸದ್ಯ ಫೈಟ್? ಕುಮಾರಸ್ವಾಮಿ ಗೆಲ್ತಾರೆ 2 ಲಕ್ಷ ಲೀಡಿಂದ. 2 ಲಕ್ಷ ಲೀಡಿಂದ. ಈ ಕುಮಾರಸ್ವಾಮಿ ಅವರನ್ನ ಗೆಲ್ಸೋದಕ್ಕೆ ಇವತ್ತು ಏನು ನೀವು ಮಂಡ್ಯದ ಜನ ರೆಡಿ ಆಗಿದ್ದೀರಿ? ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇದೇ ಜನ ಸೋಲಿಸಿದ್ರಿ. ಮಂಡ್ಯದಲ್ಲಿ 8ರಲ್ಲಿ 7 ಜನ ಕಾಂಗ್ರೆಸ್ MLAಗಳು, ಒಂದೇ ಒಂದು ಮಾತ್ರ JDS MLA. ಹಿಂಗೆ ಯಾಕಾಯ್ತು? ಗ್ಯಾರಂಟಿ ಘೋಷಣೆ ಮಾಡಿದ್ರು ಓಟ್ ಆ ಕಡೆ ಹೋಗೋದು. ಈ ಗ್ಯಾರಂಟಿ ಟುಸ್ ಆಯ್ತಲ್ಲ ಎಲ್ಲ, ಅದರಿಂದ ಈ ಕಡೆ ತಿರುಗಿ ಜನ ಮೋದಿಯವ್ರನ್ನ ಇಷ್ಟಪಡ್ತಾರೆ. ಸಾಮಾನ್ಯವಾಗಿ 75 ಭಾಗ ಮೋದಿ ಇಷ್ಟಪಡ್ತಾರೆ. ಮೋದಿ ಕಾರ್ಯಕ್ರಮಗಳು ಗೊತ್ತಿರ್ಬೇಕಲ್ಲ ನಿಮಗೆ, ತಮಗೆಲ್ಲ ಗೊತ್ತಿರ್ಬೇಕಲ್ಲ. ಈಗ ಪ್ರಪಂಚದಲ್ಲಿ ಒಂದು ದಿವಸಕ್ಕೆ 48 ಕಿಲೋಮೀಟರ್ ಹೈವೇ ಆಯ್ತದೆ. ಚೈನಾದಲ್ಲಿ 47 ಕಿಲೋಮೀಟರ್ ಆಯ್ತದೆ. ಎಲ್ಲ ದೇಶ ಹಿಂದಿಕ್ಕಿವಿ ನಾವು. ಹೈವೇ ರೋಡ್ ಮಾಡ್ತಾರಲ್ಲ, ಒಂದು ಪರ್ ಡೇ 48 ಕಿಲೋಮೀಟರ್ ನಡೀತಾ ಇರೋದು ಕೆಲಸ. ಯಾವ ದೇಶ ನಡೀತಾ ಇದೆ ಆ ಥರ ವರ್ಕು? ಗ್ಯಾರಂಟಿ ಅಂದ ತಕ್ಷಣ ಅದು ಕೇವಲ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, ಮೋದಿ ಅವರು ಕೂಡ ಗ್ಯಾರಂಟಿ ಅಂತಾನೆ ಹಾಕೊಂಡಿರೋದು ಬೋರ್ಡ್. ನೋಡಿದಿರಾ ನೀವು ಮೋದಿ ಗ್ಯಾರಂಟಿ ಅಂತ? ಅದೇ ಈಗ ಅದಲ್ಲ ಸರ್. ಈಗ ಗ್ಯಾರಂಟಿ ಅಂದ್ರೆ ಎಲ್ಲ ಜನ ಏನು ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಅಷ್ಟೇ ಅನ್ಕೋತಾರೆ. ಮೋದಿ ಅವರು ದೊಡ್ಡದಾಗ ಬೋರ್ಡ್ ಹಾಕತ್ತಿದ್ದಾರೆ, ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ. KRS ಅಲ್ಲಿ 90 ಅಡಿ ಇದ್ದಾಗ ಭತ್ತ ಬೆಳೆದವ್ರೆ, 97 ಅಡಿ ಇದ್ದಾಗ ಯಾಕೆ ನೀರು ಕೊಡಲಿ ಅವರು ಹೇಳಿ? ಮೆಟ್ರೋ ಡ್ಯಾಮ್ ನೀರು ಎಷ್ಟ್ಬಿಟ್ರು? ಈಗ 84 ಗಡಿ ನಿಲ್ಸವ್ರೆ ಸರ್. ನೀರು ಎಲ್ಲಾ ಕಾಲದಲ್ಲೂ ಬಿಟ್ಟವ್ರೆ. ಬಿಟ್ಟವ್ರೆ. ಸಂಕಷ್ಟದಲ್ಲಿ ಬಿಡಬಾರ್ದು. ಸಂಕಷ್ಟದಲ್ಲಿ ಬಿಡ್ತೀರಿ ನೀವು. ಇಲ್ಲಿ ತೆಂಗಿನ ಗಿಡ ಎಲ್ಲ ಒಣಗೋ ಇದಾಗೋಗ್ಬಿಟ್ಟವೆ. ಅಟ್ಲೀಸ್ಟ್ 65 ನೀರು ಬಿಟ್ಟವ್ರೆ.
ರೈತರಿಗೆ ನೀರ್ ಬಿಟ್ಟ ಅಲ್ಲ ನಾನ್ ಹೇಳೋದು ತಮಿಳ್ನಾಡಿಗೆ ನೀರ್ ಬಿಟ್ಟವ್ರೆ ಅಂತ. ಹೌದು ಹೌದು ಮೇಡಮ್, ನಮ್ಗೆ ಬಿಡ್ಲಿವಲ್ಲ, ತಮಿಳ್ನಾಡಿಗೆ ನೀರ್ ನಮ್ಗೆ ಬಿಡ್ಲಿವಲ್ಲ. ನಮ್ಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.